ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಜನನಾಯಕನ್ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾ ಇದ್ದೀನಿ. ಗಾಯ್ಸ್ ಈ ಜನನಾಯಕ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್ ಈ ಜನನಾಯಕನ್ ಮೂವಿಯಲ್ಲಿ ವಿಜಯ್ ಅವರಾಗಿರ್ಬೋದು ಮತ್ತು ಪೂಜಾ ಹೆಗಡೆ ಅವರಾಗಿರ್ಬೋದು ಮತ್ತು ಮಮಿತಾ ಬ್ಯಾನರ್ಜಿ ಅವರಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ಜನನಾಯಕನ್ ಮೂವಿಯ ಬಜೆಟ್ ನೋಡೋದಾದರೆ ಸುಮಾರು 380 ಕೋಟಿ ಬಜೆಟನ್ನು ಹಾಕಿದ್ದಾರೆ. ಮತ್ತು ಈ ಮೂವಿಯ ಕಲೆಕ್ಷನ್ ಎಲ್ಲೂ ಕೂಡ ರಿವೀಲ್ ಮಾಡಿಲ್ಲ ಅಂತ ಕೂಡ ಹೇಳ್ತೀನಿ ಗಾಯ್ಸ್. ಮತ್ತು ಈ ಜನನಾಯಕನ್ ಮೂವಿಯ ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತಾರೆ, ಮೇನಾಗಿ ತಮಿಳಿನಲ್ಲಿ ಬಿಡುಗಡೆ ಹೊಂದಿದೆ ಮತ್ತು ತೆಲುಗಿನಲ್ಲಿ ಬಿಡುಗಡೆ ಹೊಂದಿದೆ ಮತ್ತು ತಮಿಳಿನಲ್ಲಿ ಕೂಡ ಬಿಡುಗಡೆ ಹೊಂದಿದೆ ಮತ್ತು ಕನ್ನಡದಲ್ಲಿ ಕೂಡ ಡಬ್ ಆಗಿದೆ ಮತ್ತು ಹಿಂದಿಯಲ್ಲಿ ಕೂಡ ಡಬ್ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಜನನಾಯಕನ ಸ್ಟೋರಿ ನೋಡೋದಾದರೆ ಈ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಾಕದಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಜನನಾಯಕನ್ ಒನ್ಲೈನ್ ಸ್ಟೋರಿ ನೋಡೋದಾದರೆ ಗೈಸ್, ಈ ಮಮಿತಾ ಬ್ಯಾನರ್ಜಿ ಅವರು ಇರ್ತಾರಲ್ಲ ಮತ್ತು ವಿಜಯ್ ಅವರು ಇರ್ತಾರಲ್ಲ, ಅವರಿಬ್ಬರು ಅಣ್ಣ ತಂಗಿಯಾಗಿರ್ತಾರೆ ಗೈಸ್. ಈ ಮಮಿತಾ ಬ್ಯಾನರ್ಜಿ ಅವ್ರಿಗೆ ಎಜುಕೇಷನಲ್ಲಿ ಚೆನ್ನಾಗಿ ಓದಿಸ್ಬೇಕು ಅಂತ ವಿಜಯ್ ಅವರು ತನ್ನದೇ ಆದ ಒಂದು ಕನಸನ್ನು ಕೂಡ ಕಟ್ಕೊಂಡಿರ್ತಾರೆ. ಆ ಕನಸನ್ನು ಕಟ್ಕೊಂಡಿದ್ದಾಗ ಏನು ಮಾಡ್ತಾರೆ, ಈ ಮಮಿತಾ ಬ್ಯಾನರ್ಜಿ ಅವರನ್ನು ಅಂತಂದರೆ ಆರ್ಮಿಗೆ ಸೇರಿಸ್ಬೇಕು, ಇವರು ಆರ್ಮಿಯಲ್ಲಿ ತನ್ನದೇ ಆದ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರಬೇಕಾಗುತ್ತೆ. ಅಂತಂದರೆ ವಿಜಯ್ ಅವರು ಆಲ್ರೆಡಿ ಪೊಲೀಸ್ ಕೆಲಸದಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಆ ಪೊಲೀಸ್ ಕೆಲಸದಲ್ಲಿ ನಿರ್ವಹಿಸ್ತಾ ಇದ್ದಾಗ ಏನು ಮಾಡ್ತಾರೆ ಅಂತಾರೆ, ಇವ್ರಿಗೆ ಪೂಜಾ ಹೆಗಡೆ ಮೇಲೆ ಕೂಡ ಲವ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ ಗೈಸ್. ಅಂತಾರೆ ಪೂಜಾ ಹೆಗಡೆ ಅವರು ಒಂದು ಕೇಸಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಇನ್ವಾಲ್ವ್ ಆಗ್ತಾ ಇದ್ದಾಗ ಏನು ಮಾಡ್ತಾರೆ ಅಂತಾರೆ, ಆ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ವಿಜಯ್ ಅವರು ಕೂಡ ಹೋಗ್ತಾರೆ. ಆ ವಿಜಯ್ ಅವರು ಹೋಗ್ತಾರೆ, ಏನು ಮಾಡ್ತಾರೆ ಅಲ್ಲಿ ಕೂಡ ಅವರಿಬ್ಬರು ಮತ್ತೆ ಒಂದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗುತ್ತೆ. ಆ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿದಾಗ ಏನು ಮಾಡ್ತಾರೆ, ಈ ಮಮಿತಾ ಬ್ಯಾನರ್ಜಿ ಅವರು ಕೂಡ ಅಲ್ಲಿ ಹೋಗ್ತಾರೆ. ಅವರಿಬ್ಬರ ಮಧ್ಯೆ ಒಂದು ಫನ್ನಿ ಆದ ಒಂದು ಆ್ಯಕ್ಟಿವಿಟಿ ಮಾಡ್ತಾರೆ. ಅಲ್ಲಿ ಒಂದು ಸಾಂಗ್ಸ್ಗಳಾಗುತ್ತೆ ಮತ್ತು ಫೈಟಿಂಗು ಆಗುತ್ತೆ ಅಂತ ಕೂಡ ಹೇಳ್ಬೋದು. ಮತ್ತು ಏನು ಮಾಡ್ತಾರೆ ಅಂತಾರೆ, ಈ ವಿಜಯ್ ಅವರ ತಂಗಿ ಇರ್ತಾರಲ್ಲ ಅವರನ್ನು ಕೂಡ ಕಿಡ್ನ್ಯಾಪ್ ಮಾಡ್ಕೊಂಡು ಹೊಂಟೋಗಿರ್ತಾರೆ. ಆ ಕಿಡ್ನ್ಯಾಪ್ ಮಾಡ್ಕೊಂಡು ಹೊಂಟೋಗಿದ್ದಾಗ ಏನು ಮಾಡ್ತಾರೆ, ವಿಜಯ್ ಅವರು ಹೋಗ್ತಾರೆ, ಅಲ್ಲಿ ಫೈಟಿಂಗಲ್ಲಿ ಮಾಡ್ತಾರೆ. ಫೈಟಿಂಗಲ್ಲಿ ಮಾಡಿ ಎಲ್ಲರ ಜೊತೆ ಕೂಡ ಹೊಡೆದಾಡ್ತಾರೆ. ಮತ್ತು ಈ ಜನನಾಯಕನ್ ಅಂತ ಮೂವಿಯ ಸ್ಟೋರಿ ಏನಕ್ಕೆ ಮತ್ತು ಈ ಮೂವಿಯ ಟೈಟಲ್ ಏನಕ್ಕೆ ಕೊಟ್ಟಿದ್ದಾರೆ ಅಂತಾರೆ, ವಿಜಯ್ ಅವರು ತನ್ನದೇ ಆದ ಜನಗಳಿಗೆ ಒಂದು ಸಹಾಯವನ್ನು ಕೂಡ ಮಾಡ್ತಾ ಇರ್ತಾರೆ. ಅದೇ ತಂಗಿಯನ್ನು ಕೂಡ ಒಂದು ಆರ್ಮಿಗೆ ಸೇರಿಸಿ ಜನಕ್ಕೆ ಒಂದು ಸಹಾಯ ಮಾಡಬೇಕು ಮತ್ತು ಜನಗಳ ಜೊತೆ ಹೊಂದಾಕೋಬೇಕು ಅಂತ ಕೂಡ ಇವರು ಒಂದು ತನ್ನದೇ ಆದ ಒಂದು ಕನಸನ್ನು ಕೂಡ ಕಟ್ಕೊಂಡಿರ್ತಾರೆ. ಮತ್ತು ಈ ವಿಜಯ್ ಅವರು ತನ್ನ ಮನೆಗೆ ಯಾರ್ಯಾರು ಬಂದರೂ ಕೂಡ ಅವ್ರಿಗೆ ಒಂದು ಇಷ್ಟು ದುಡ್ಡಾಗಿರ್ಬೋದು ಮತ್ತು ಹಣಕಾಸುಗಳಾಗಿರ್ಬೋದು ಕೊಡ್ತಾ ಇರ್ತಾರೆ. ಮತ್ತು ಈ ಜನನಾಯಕನ್ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು ಲವ್ ಸ್ಟೋರಿ ಆಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಗಾಯ್ಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.